ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅದೇನು ಕನ್ಫರ್ಮ್ ಆಗುತ್ತಲ್ವ ಅದನ್ನು ಕೂಡ ತೊಗೊತಾ ಇದ್ದೀನಿ. ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ನೆನ್ನೆ. ಸೊ ಹೋಗಬೇಕು, ಒಂಥರ ಭಯ, ಒಂಥರ ಖುಷಿನೂ ಕೂಡ ಇದೆ. ಸ್ಕ್ಯಾನ್ ಮಾಡ್ತಾರಾ ಏನು ಗೊತ್ತಿಲ್ಲ. ಸೊ ನೋಡೋಣ ಅಂತ. ಆ್ಯಂಡ್ ಬಂಪ್ ಏನು ಅಷ್ಟು ಬಂದಿಲ್ಲ, ಬಟ್ ಸ್ವಲ್ಪ ಇದೆ ಅಂತ ಅನಿಸುತ್ತೆ. ನನಗೆ ಇಷ್ಟೆಲ್ಲ ಇರಲಿಲ್ಲ. ಬ್ಲೋಟಿಂಗ್ ಇರ್ಬೋದು, ಮೇ ಬಿ ಸ್ವಲ್ಪ ಬ್ಲೋಟಿಂಗ್ ಇದೆ. ಆ್ಯಂಡ್ ಫುಲ್ಲು ಖುಷಿ ಇದೆ. ನನಗೆ ಕೂಡ ರೆಡಿ ಆಗ್ತಾ ಇದ್ದಾರೆ. ಒಂಚೂರು ಏನಾದ್ರು ತಿನ್ಕೊಂಡು ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಅದೇ ನನ್ನ ಪ್ರೆಗ್ನೆನ್ಸಿ ಟೆಸ್ಟು, ಆಮೇಲೆ ನನ್ನ ಫೋನು, ಒಂದು ವಾಟರ್ ಬಾಟಲಿಗೆ ಜಾಸ್ತಿ ನೀರು ಕುಡಿಬೇಕಲ್ವ, ಜೊತೆಲೇ ಇದ್ದರೆ ನೆನಪಾಗುತ್ತೆ. ಹಾಗಾಗಿ ಏನೂ ಗೊತ್ತಿಲ್ಲ ನನಗೆ ಏನು ಟೆಸ್ಟ್ ಮಾಡ್ತಾರೋ ಏನೋ ಅಂತ. ಸದ್ಯಕ್ಕೆ ಒಂದು ಕ್ರಾಪ್ ಟಾಪ್ ಥರ ಟೀ ಶರ್ಟ್ ಮತ್ತು ಒಂದು ಇದು ಸ್ಟ್ರೆಚಬಲ್ ಟ್ರೌಸರ್ಸ್. ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಜೀನ್ಸ್ ಥರ ಟೈಟ್ ಅನ್ಸಲ್ಲ. ಇದು ಒಳ್ಳೆ ಸ್ಕಿನ್ಗೆ ತುಂಬ ಬ್ರೀತಬಲ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಹಾಗಾಗಿ ಅದನ್ನೇ ವೇರ್ ಮಾಡಿದ್ದೀನಿ. ಸ್ವಲ್ಪ ವೆದರ್ ಕೂಡ ತಣ್ಣಗಿದೆ. ಒಂದು ಜಾಕೆಟ್ ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ. ಹೋದರೆ ಎಷ್ಟೊತ್ತಾಗುತ್ತೆ ಅನ್ನೋ ಗೊತ್ತಿಲ್ಲ. ಸ್ಕ್ಯಾನಿಂಗ್ ಮಾಡ್ತಾರಾ, ಬ್ಲಡ್ ಟೆಸ್ಟ್ ಮಾಡ್ತಾರಾ, ಅದೆಲ್ಲ ನನಗೇನೂ ಗೊತ್ತಿಲ್ಲ. ಆ್ಯಂಡ್ ನಿಮ್ಗೆ ಇನ್ನೊಂದು ಹೇಳಬೇಕು, ನನಗೆ ಹಾಸ್ಪಿಟ್ಲ್ ಅಂದರೆ ತುಂಬಾ ಭಯ. ಅದಕ್ಕೂ ಏನೋ ಒಂದು ಸ್ವಲ್ಪ ಹಂಗೆ ಅನ್ನಿಸ್ತಾ ಇದೆ. ಬಟ್ ನೋಡೋಣ, ಖುಷಿ ಕೂಡ ಇದೆ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ. ಹೋಗೋದು, ಅವ್ರು ಏನು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಸ್ಕ್ಯಾನಿಂಗ್ ಮಾಡ್ತಾರಾ, ಅದೆಲ್ಲ ಒಂಥರ ಎಕ್ಸ್ಪೀರಿಯೆನ್ಸ್ ಹೊಸದಲ್ವಾ. ಹಾಗಾಗಿ ಫುಲ್ಲು ಖುಷಿ ನನಗೆ. ಸೊ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಿಮಗೂ ಎಷ್ಟೊಂದು ಟಿಪ್ಸ್ ಗೊತ್ತಿರುತ್ತೆ. ನೀವೆಲ್ಲ ಫಸ್ಟ್ ಟೈಮ್ ಮಮ್ಮೀಸ್ ಇರ್ತೀರಾ, ಎಲ್ಲ 2 ಮಕ್ಕಳಿರೋ ಅಮ್ಮಂದಿರು ಇರ್ತೀರಾ. ಏನಾದ್ರು ಟಿಪ್ಸ್ ನನಗೆ ಹೇಳಿ, ನಾನು ಕೂಡ ಕಮೆಂಟ್ ಸೆಕ್ಷನ್ ನೋಡ್ತೀನಿ, ಗೊತ್ತಾಗುತ್ತೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು. ಆ್ಯಂಡ್ ಯಾವ ಥರ ನಿಮ್ಮ ಎಕ್ಸ್ಪೀರಿಯೆನ್ಸ್ ಇತ್ತು ಫಸ್ಟ್ ಟೈಮ್ ನೀವು ಸ್ಕ್ಯಾನಿಂಗ್ ಹೋದಾಗ, ನಿಮ್ಗೆ ಹೆಂಗೆ ಅನ್ನಿಸ್ತು ಎಕ್ಸ್ಪೀರಿಯೆನ್ಸ್, ಅದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ನಂಗೆ ಓದೋಕ್ಕೆ ತುಂಬಾ ಇಷ್ಟ. ನನಗಂತೂ ಒಳ್ಳೆ ಬಟರ್ಫ್ಲೈಸ್ ಬಿಟ್ಟಂಗೆ ಆಗ್ತಾಯಿದೆ. ಫುಲ್ಲು ಸುಸ್ತು. ಆ್ಯಂಡ್ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಕ್ಲಿಪ್ ಹಾಕ್ಬಿಟ್ಟಿದ್ದೀನಿ. ಜಾಕೆಟ್ ಏನಾರು ಹಾಕಿದ್ರೆ ಸುಮ್ಮನೆ ಆಗುತ್ತೆ ಅಂತ. ಫ್ರಾಕ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಸ್ವಲ್ಪ ಚಳಿ ಇದೆ, ಆಮೇಲೆ ಬೇಡ ಟ್ರೌಸರ್ ಹಾಕ್ಕೊಳ್ಳೋಣ, ಕಂಫರ್ಟಬಲ್ ಆಗೂ ಇರುತ್ತಲ್ವ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಜಾಕೆಟ್ ಕೂಡ ತೊಗೊಂಡಿದ್ದೀನಿ. ಸೊ ಸುನಿ ಕೂಡ ರೆಡಿ ಆಗ್ತಾ ಇದ್ದಾರೆ. ಹೇಳಿದ್ದೆ ಹೇಳ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಬಟ್ ಹೋಗ್ತೀನಿ. ಅಲ್ಲಿ ಎಷ್ಟಾಗುತ್ತೆ ಹಾಸ್ಪಿಟ್ಲಲ್ಲಿ ಟ್ರೈ ಮಾಡ್ತೀನಿ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕೆ. ಅಲ್ಲಿ ಆಗಿಲ್ಲ ಅಂದರೂ ಅಲ್ಲಿಂದ ಬಂದಮೇಲೆ ಹೇಗಿತ್ತು ಏನು ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ಓಕೆನಾ? ನನ್ನ ಈ ಪ್ರೆಗ್ನೆನ್ಸಿ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ತುಂಬಾ ಖುಷಿ ಇದೆ. ನನಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಒಂಥರ ಕ್ಲೌಡ್ 9ನಲ್ಲಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಖುಷಿ ಇದೆ. ಯಾಕಂದರೆ ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ನಿಮ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್, ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ ಆ್ಯಂಡ್ ಎಷ್ಟು ಆಶೀರ್ವಾದಗಳು ಮಾಡ್ತೀರಾ, ಅದೆಲ್ಲ ಕೇಳೋಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ. ಯಾಕಂದರೆ ಲೇಟ್ ಆಗ್ಬೋದು. ಇನ್ನೂ ಟೈಮ್ ಇದೆ. ನಮ್ಮ ಮನೆಯಿಂದ ಜಾಸ್ತಿ ದೂರ ಆಗೋದಿಲ್ಲ. ಹಾಗಾಗಿ ಇನ್ನೂ ಟೈಮ್ ಇರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊಡ್ತೀವಿ. ಸೊ ಅಲ್ಲೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಏನು ತಿಂತಾಯಿದ್ದೀರಾ ಏನು ಅಂತ ಎಲ್ಲ ಕೇಳ್ತಾಯಿದ್ದೀರಾ. ಅದ್ರ ಬಗ್ಗೆನೂ ವ್ಲಾಗ್ ಮಾಡ್ತೀನಿ. ಈಗ ಸದ್ಯಕ್ಕೆ ನನಗೇನು ಗೊತ್ತು ಅಷ್ಟು ತಿಂತಾಯಿದ್ದೀನಿ. ಒಂದೇನಂದರೆ ಹೀಟ್ ಐಟಮ್ಸ್ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ನಾರ್ಮಲಾಗಿ ಎಲ್ಲ ತಿಂತಾಯಿದ್ದೀನಿ. ನನಗಿನ್ನೂ ಏನೋ ಆ ಥರ ಇದು ತಿನ್ಬೇಕು ಅನ್ನಿಸ್ತಾ ಇದೆ, ಅದು ತಿನ್ಬೇಕು ಅನ್ನಿಸ್ತಾ ಇದೆಯಲ್ಲ ಅಂತಾರ ಏನು ಅನ್ನಿಸ್ತಾ ಇಲ್ಲ. ಏನೂ ಸಿಮ್ಟಮ್ಸ್ ಇಲ್ಲ. ಅದು ಬೇರೆ ನನಗೆ ಭಯ ಥರ ಇದೆ. ಏನೂ ಸಿಮ್ಟಮ್ಸ್ ಇಲ್ಲ. ಮಾರ್ನಿಂಗ್ ಸಿಕ್ನೆಸ್ ಇಲ್ಲ, ನಾಶಿಯಾ ಇಲ್ಲ, ಏನಿಲ್ಲ ನನಗೆ. ಅದೇ ಹೇಳ್ದಂಗೆ ಇದು ಏನು ಅಷ್ಟು ಬ್ಲೋಟಿಂಗು ಇಲ್ಲ. ನೋಡಿ ಇವಾಗ ಕಾಣಿಸ್ತಿದೆ ನಿಮಗೆ. ಮುಂಚೆ ಅಷ್ಟು ದಪ್ಪ ಆಗ್ಬಿಟ್ಟಿತ್ತು. ಇವಾಗ ಏನು ಅಷ್ಟು ಬ್ಲೋಟಿಂಗು ಇಲ್ಲ, ಏನೂ ಇಲ್ಲ. ಫೈನ್, ಆರಾಮ್ಸೇ ಇದ್ದೀನಿ. ಸೊ ಹೋಗೋಣ. ಒಂದಷ್ಟು ಕ್ವೆಶನ್ಸ್ ಇದೆ ನಾನು ಡಾಕ್ಟರ್ ಹತ್ರ ಕೇಳೋದು. ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಕೇಳಬೇಕು ನಂಗೆ ಮರ್ತೋಗ್ಬಿಡುತ್ತೆ ಬೈಕೆ. ಸೊ ಅದನ್ನೆಲ್ಲ ಇದು ಕೇಳಬೇಕು ಅಂತ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಸೊ ನೋಟ್ ಡೌನ್ ಮಾಡಿಕೊಂಡು ಅಲ್ಲಿ ಹೋಗಿ ಕೇಳಿ ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋಕ್ಕಲ್ಲಿ. ಆಗಿಲ್ಲ ಅಂದರೂ ಕೂಡ ನಾನು ಮತ್ತೆ ಏನಾಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಮರಿಬೇಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ,
ಹೆಂಗ ಅನಿಸ್ತಾ ಇದೆ? ನನಗೇನು ಅನಿಸ್ತಿಲ್ಲ. ಒಂಥರ ಆಗ್ತಾ ಇದೆ, ಒಂಥರ ಖುಷಿ, ಒಂಥರ ಏನೋ ಒಂಥರ ಅಪ್ಪ ಹೇಳೋಕ್ಕಾಗಲ್ಲ. ಇದು ಹೊಟ್ಟೆ ಎಲ್ಲ ಒಂಥರ ಆಗ್ತಾ ಇದೆ. ಇನ್ನು ಹೋಗೋರು ಏನೇನು ಅನ್ಸುತ್ತೋ ಗೊತ್ತಿಲ್ಲ. ಸ್ವಲ್ಪ ದೂರ ಇದ್ದೀವಿ ಅಷ್ಟೇ, ಇನ್ನೊಂದು 10-15 ಮಿನಿಟ್ಸಲ್ಲಿ ಹೋಗ್ಬಿಡ್ತೀವಿ ಅಷ್ಟೇ. 10-15 ಮಿನಿಟ್ಸ್. ಸಿಗ್ನಲ್ ಸ್ವಲ್ಪ ಟ್ರಾಫಿಕ್ ಬೆಳಗ್ಗೆ ಹೊತ್ತಲ್ಲ, ಅದು ಬಿಟ್ಟರೆ ಏನಿಲ್ಲ. FM ಬೇರೆ ಕೇಳ್ತಾ, ಸಾಂಗ್ಸ್ ಇರುತ್ತಲ್ಲ ಚೆನ್ನಾಗಿರುತ್ತೆ. ಸೊ ಸಾಂಗ್ಸ್ ಕೇಳ್ಕೊಂಡು ಹೋಗೋಣ ಅಂತ. ನಿಮ್ಗೆ ಎಷ್ಟು ಕೇಳಿಸ್ತಾ ಇದೆ ಗೊತ್ತಿಲ್ಲ. ಹತ್ರಕ್ಕೆ ಬಂದು ಗಾಡಿ ನಿಲ್ಲಿಸ್ಬಿಡ್ತಾರೆ. ನಮ್ಮದು ಸೆನ್ಸಾರು ಬೀಪ್ ಆಗುತ್ತೆ, ಅವ್ರು ಎತ್ತೋವರೆಗೂ ಸೌಂಡ್. ಈ ಜಾಸ್ತಿ ಏನಂತಾರೆ ಇದಕ್ಕೆ, ಟೆಕ್ನಾಲಜಿ ಇರೋ ಕಾರೆಲ್ಲ ಹಿಂಗೆ, ಯಾರು ಅಕ್ಕಪಕ್ಕ ಹೋದರೆ ಸಾಕು ಒಳಗಡೆ ಇರೋರಿಗೆ ಬೀಪ್ ಆಗ್ತಾ ಇರುತ್ತೆ. ಆ್ಯಂಡ್ ಸಿಗ್ನಲ್ ಬಿಟ್ಟು ಹೋಗೋಣ. ಡಾಕ್ಟರ್ ಹಾಸ್ಪಿಟಲಲ್ಲಿ ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋಕ್ಕೆ. ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆಗ ತೊಗೊಳ್ತೀನಿ. ಇನ್ನೊಂದು ಬಿದ್ದುಬಿಡ್ತಾ, ಇನ್ನೊಂದು ಸಿಗ್ನಲ್ ಬಿದ್ದುಬಿಡ್ತು. ಹೋಗಲೇ ಇಲ್ಲ, ಒಂದು 10 ಜನನೂ ಹೋಗಲಿಲ್ಲ. ಇವಾಗ ಒಂದು ಸಾಂಗ್ ನೆನ್ಪು ಬರ್ತಾ ಇದೆ, ಹೊಟ್ಟೆ ಒಳಗೆ ಚಿಟ್ಟೆನ ಬಿಟ್ಟಂಗ ಆಯ್ತದೆ ಅಂತ ಅನ್ನಿಸ್ತಾ ಇದೆ ನನಗೆ. ಓಕೆ ಗಾಯ್ಸ್, ಮುಗೀತು ಹಾಸ್ಪಿಟ್ಲಿಂದ. ಇವಾಗ ಹೊರಟುವಿ. 2 ಕಡೆ ಬ್ಲಡ್ ತಗೊಂಡ್ಬಿಟ್ರು. ಫಸ್ಟು ಲೆಫ್ಟ್ ಸೈಡ್ ಚುಚ್ಚಿದ್ರ, ಅಲ್ಲಿ ನೋಡಿ ಇಲ್ಲಿ ಚುಚ್ಚಿದ್ರು. ರಕ್ತನೇ ಬರಲಿಲ್ಲ. ನನಗೇನು ಗುರು, ರಕ್ತನೇ ಬರ್ತಾ ಇಲ್ವಾ? ಫ್ಲೋ ಇಲ್ಲ ಮೇಡಮ್, ರಕ್ತ ಇಲ್ಲ ಅಂತ ಅವಳೋಳು. ಭಯ ಆಗೋಯ್ತು. ಆಮೇಲೆ ನೀರು ಕುಡೀರಿ ಅಂದರು. ವಾಟರ್ ಕ್ಯಾನ್ ತೊಗೊಂಡೋಗಿದ್ನಲ್ಲ, ಚೆನ್ನಾಗಿ ಕುಡ್ದೆ ನೀರು. ಆಮೇಲೆ ಈ ಕೈಯಲ್ಲಿ ತೊಗೊಂಡ್ರು ಫುಲ್ ಒಂದಿಷ್ಟು. ಅದಕ್ಕೆ ಕೇಳ್ತಾ ಇದ್ದೆ ನನಗೆ, ಬಂದಾಗೆಲ್ಲ ಈ ಥರ ರಕ್ತ ತಗೋತೀರೋ? ಎಷ್ಟು ಸತಿ ತೊಗೊಳ್ತಾರೆ ಪ್ರೆಗ್ನೆನ್ಸಿ ಫುಲ್ಲು 9 ಮಂತ್ಸಲ್ಲಿ ಎಂದೆ. ಅದು ಗೊತ್ತಿಲ್ಲ ಮೇಡಮ್ ಅಂತ ಅನ್ಲು. ಹೆಂಗನ್ಸಿದೆ ರಕ್ತನೇ ಬರಲಿಲ್ವಲ್ಲ? ನೀರು ಡಿಹೈಡ್ರೇಟ್ ಆಗಿದೆ ಅಂತ ಹೇಳಿದ್ರಲ್ಲ ಅವ್ರಂದ್ರೆ. ಜಾಸ್ತಿ ಕುಡೀರಿ ಪ್ರೆಗ್ನೆನ್ಸಿಲಿ, ಸ್ವಲ್ಪ ಡಿಹೈಡ್ರೇಷನ್ ಇರೋರು ಎಲ್ಲ ಬ್ಲಡ್ ಕಮ್ಮಿ ಇರೋರಿಗೆ ಈ ಥರ ಫ್ಲೋ ಆಗಲ್ಲ ಅಷ್ಟೇ. ನೀವು ಚೆನ್ನಾಗಿ ನೀರು ಕುಡೀರಿ ಅಂದರು. ಆಮೇಲೆ ಜಾಸ್ತಿ ನೀರು ಕುಡಿಬೇಕು. ನಾನು ನಿಜ ಹೇಳೋಗನೆ ಅಷ್ಟು ನೀರು ಕುಡಿಯಲ್ಲ, ಕುಡಿಬೇಕು ಬಟ್ ನಾನು ಕುಡಿಯಲ್ಲ. ಇನ್ನು ಮುಂದೆ ಆದರೂ ಜಾಸ್ತಿ ಲಿಕ್ವಿಡ್ ತೊಗೋಬೇಕು, ನೀರು ಜಾಸ್ತಿ ಕುಡಿಬೇಕು ಎಸ್ಪೆಷಲಿ. ಆ್ಯಂಡ್ ಕನ್ಸಲ್ಟೇಷನ್ ಮಾಡ್ಕೊಂಬಂದ್ವಿ. ತುಂಬ ಚೆನ್ನಾಗಾಯಿತು. ಅವರು ಏನು ತಿನ್ನಬೇಕು ತಿನ್ನಬಾರ್ದು ಅದೆಲ್ಲ ಹೇಳಿದ್ರು. ಜಾಸ್ತಿ ಅಂದರೆ 2 ಅವರ್ಗೂ ತಿಂತಾಯಿರಿ, ಸ್ವಲ್ಪ ಕರ್ಡು ಆಮೇಲೆ ಹಾಲು ತಗೊಳ್ಳಿ ಅಂತ ಅಂದರು. ಆಮೇಲೆ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ಇನ್ನೂ ಕಂಟಿನ್ಯೂ ಮಾಡಿ ಅಂದರು. ಆಮೇಲೆ ಸ್ಕ್ಯಾನಿಂಗ್ ಹೇಳಿದ್ದಾರೆ. ಸ್ಕ್ಯಾನಿಂಗಿಗೆ 15ನೇ ತಾರೀಕು ಹೇಳಿದ್ದಾರೆ. ಸೊ ಅವತ್ತು ಸ್ಕ್ಯಾನಿಂಗ್ ಹೋಗಬೇಕು. ನೋಡೋಣ ಏನಾಗುತ್ತೆ ಅಂತ. ಈಗ ಸದ್ಯಕ್ಕೆ ಸ್ಕ್ಯಾನಿಂಗ್ ಎಲ್ಲ ಏನೂ ಮಾಡಿಲ್ಲ, ಬರೀ ಬ್ಲಡ್ ಟೆಸ್ಟು ಮತ್ತು ಯೂರಿನ್ ಟೆಸ್ಟ್ಗೆ ಅದನ್ನು ತೊಗೊಂಡಿದ್ದಾರೆ. ನಾಳೆ ಇಲ್ಲಾಂದರೆ ಇವತ್ತು ಸಂಜೆ ಒಂದು ಬರದೆ. ಯೂರಿನ್ 3 ಡೇಸ್ ಆಗುತ್ತೆ ಅಂದವಳು. 72 hours ಆಗುತ್ತೆ ಅಂದರು. ಅದು ಮಾಮೂಲಿ ವಾಟ್ಸಪ್ಗೆ ಕಳಿಸ್ಬಿಡ್ತಾರೆ ಅವರು. ಹಾಗಾಗಿ ಇಷ್ಟ ಆಯಿತು ಕನ್ಸಲ್ಟೇಷನ್, ಚೆನ್ನಾಗಿತ್ತು. ಒಂದೇನಂದರೆ ಹಾಸ್ಪಿಟ್ಲಲ್ಲಿ ಮಕ್ಕಳನ್ನೆಲ್ಲ ವ್ಯಾಕ್ಸಿನೇಷನ್ ಕರ್ಕೊಬಂದ್ಬಿಟ್ಟಿರ್ತಾರೆ. ನಾವು ಯಾವತ್ತೂ ಈ ಥರ ಬಂದಿಲ್ವಲ್ಲ. ಅಯ್ಯಪ್ಪ ಏನಪ್ಪ ಇಷ್ಟು ಜನ. ಆಮೇಲೆ ತುಂಬ ಪೇಷನ್ಸ್ ಬೇಕು. ಮಕ್ಳನ್ನ ಕರ್ಕೊಂಬಂದಿರ್ತಾರೆ, ಮಕ್ಕಳು ಕಿಚ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಅಪ್ಪ ಒಂಥರ ಎಕ್ಸ್ಪೀರಿಯೆನ್ಸು ಡಿಫ್ರೆಂಟಾಗಿತ್ತು. ಸುನಿಗೆ ಹೇಳ್ತಾಯಿದ್ದೆ, ಇನ್ನು ಒಂದು 9 ತಿಂಗಳು ಪ್ರೆಗ್ನೆನ್ಸಿ ಕನ್ಸಲ್ಟೇಷನ್ಗೆ ಬರಬೇಕು. ಅದಾದಮೇಲೆ ಮಕ್ಕಳಿಗೆ ವ್ಯಾಕ್ಸಿನೇಷನ್ನು ಅದು ಇದಕ್ಕೆ ಅಂತ ಬರ್ತಾನೆ ಇರಬೇಕು ಇಲ್ಲಿ ರೆಗ್ಯುಲರ್ ಆಗಿ ಅಂತ ಸುನಿಗೆ ಹೇಳ್ತಾ ಇದ್ದೆ. ಆ್ಯಂಡ್ ಈ ನಾವು ಹೋಗ್ತಾ ಇರೋ ಡಾಕ್ಟ್ರ್ ಬಂದ್ಬಿಟ್ಟು ರಾಧಾರಾವ್ ಅಂತ. ಚೆನ್ನಾಗಿ ನೋಡ್ತಾರೆ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಇದೆ. ಆ್ಯಂಡ್ ಒಳ್ಳೆ ರಿವ್ಯೂ ಇದೆ. ಹಾಗಾಗಿ ಆ್ಯಂಡ್ ಒಂದು ನಾನೇನು ನೋಡ್ತಾ ಇದ್ದೆ ಅಂದರೆ ಸ್ವಲ್ಪ ಹತ್ತಿರ ಇರಬೇಕು ನಮ್ಮ ಮನೆಗೆ. ತುಂಬ ದೂರ ಇದ್ದರೆ ನಮಗೂ ಏನಾರು
ಎಮರ್ಜೆನ್ಸಿಯಿಂದ ಹೋಗೋಕ್ಕೆ ಕಷ್ಟ ಆಗ್ಬೋದು. ಆ್ಯಂಡ್ ಹಾಗಾಗಿ ಹತ್ರದಲ್ಲಿ ನಾನು ನೋಡ್ತಾ ಇದ್ದೆ, ಹತ್ರದಲ್ಲಿ ಸಿಕ್ತು. ನಮ್ಮ ಮನೆಯಿಂದ ಏನಿಲ್ಲ, ಒಂದು 10-15 ಮಿನಿಟ್ಸ್, ಟ್ರಾಫಿಕ್ ಇಲ್ಲ ತುಂಬ ಇದ್ರೂ ಒಂದು 20 ಮಿನಿಟ್ಸಲ್ಲಿ ನಾವು ಆರಾಮ್ಸೆ ಬಂದ್ಬಿಡ್ಬೋದು. ಹಾಗಾಗಿ ಅಷ್ಟು ಹತ್ರ ಇದೆ. ತುಂಬ 1 hour, ಹಾಫ್ ಆನ್ ಅವರ್ ಎಲ್ಲ ಜಾಸ್ತಿ ದೂರ ಇದ್ದರೆ ಕಷ್ಟ ಆಗುತ್ತೆ. 10-15 ನಿಮಿಷದಲ್ಲಿ ಹಾಸ್ಪಿಟಲ್ ಸಿಗುತ್ತೆ ಅಂದರೆ ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ನಾನು ಈ ಹಾಸ್ಪಿಟಲ್ನ ಚೂಸ್ ಮಾಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಏನೋ ಅಂತ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಆ್ಯಂಡ್ ಹೀಗಿತ್ತು ನನ್ನ ಎಕ್ಸ್ಪೀರಿಯೆನ್ಸ್. ಬ್ಲಡ್ ತೊಗೊಳ್ಳುವಾಗ ನಾನು ನೋಡಿಲ್ಲ. ನನಗೆ ಬ್ಲಡ್ ತೊಗೊಳ್ಳುವಾಗ ನೋಡಿದ್ರೆ ತಲೆ ಸುತ್ತಬಿಡುತ್ತೆ, ರಕ್ತ ಎಲ್ಲ ನೋಡಿದಾಗ ಹಿಂಗೆ ತಿರ್ಕೊಂಡು ತಗೋ ಅಂತ ಬಿಟ್ಬಿಟ್ಟೆ. ಆಮೇಲೆ ನೋಡಿದ್ರೆ ಇಷ್ಟೊಂದು ಎತ್ಕೊಂಡ್ಬಿಟ್ಟೆ ಅವಳು ರಕ್ತನ. ಏನೋ ಇಷ್ಟು ಎತ್ಕೊಂಡವಳೆ, ಇಷ್ಟು ಫುಲ್ಲು ತೊಗೊಂಡ್ಬಿಟ್ಟವಳೆ. ಭಯನ ಆಗೋಯ್ತು, ಅಯ್ಯೋ ಇಷ್ಟೊಂದು ರಕ್ತ ಹೊಂಟೋಯ್ತಲ್ಲ ಅಂತ. ಹೀಗೋಗಿ ಚೆನ್ನಾಗಿ ಅವರು ಅಂದರು ಫ್ರೂಟ್ಸ್ ಎಲ್ಲ ತಿನ್ನಿ ಆ್ಯಂಡ್ ಫ್ರೆಶ್ ಆಗಿ ಬಿಸಿ ಬಿಸಿ ಊಟ ಏನು ಬೇಕಾದ್ರೂ ತಿನ್ನಿ. ಅದೇ ಮಾಮೂಲಿ ಪೈನಾಪಲ್, ಪಪ್ಪಾಯ, ಜಾಕ್ ಫ್ರೂಟ್, ಆಮೇಲೆ ಜಾಸ್ತಿ ಸ್ಪೈಸಿ ಐಟಮು ತಿನ್ಬೇಡಿ, ಸ್ವಲ್ಪ ನಾರ್ಮಲ್ ಫುಡ್ ತೊಗೊಳ್ಳಿ ಅಂತ ಅಂದರು. ಅಷ್ಟೇ, ಇನ್ನೇನು ಜಾಸ್ತಿ ಏನೋ ಇದಿಲ್ಲ, ನಾರ್ಮಲ್ ಆಗಿರಿ. ಇನ್ನು ಸ್ಕ್ಯಾನಿಂಗ್ ಮಾಡೋಣ, ನೋಡೋಣ, ಎಂಜಾಯ್ ಮಾಡಿ ಪ್ರೆಗ್ನೆನ್ಸಿನ ಅಂತ ಅಷ್ಟೇ. ಖುಷಿಯಾಗಿರ್ಬೇಕು, ಚೆನ್ನಾಗೆಲ್ಲ ಫ್ರೂಟ್ಸು. ಆ್ಯಂಡ್ ಆರೋಗ್ಯರೋದೆಲ್ಲ ಜಾಸ್ತಿ ತಿನ್ನಬಾರ್ದಂತೆ, ಬಿಸಿ ಬಿಸಿ ಫ್ರೆಶ್ ಆಗಿ ಅವಾಗ ಮಾಡಿಕೊಂಡು ತಿಂದರೆ ಆಯಿತು. ಹಾಲು ಕುಡಿಯೋಕೆ ಹೇಳಿದ್ದಾರೆ. ಒಂದು ಪ್ರೋಟೀನ್ ಡ್ರಿಂಕ್ ಅದು ಕೊಟ್ಟಿರೋದು, ಪ್ರೋಟೀನ್ ಡ್ರಿಂಕ್ ಕೊಟ್ಟಿದ್ದಾರೆ, ಅದನ್ನು ಕುಡೀರಿ ಹಾಲ್ಗೆ ಹಾಕ್ಕೊಂಡು ಅಂತ ಒಂದೊಂದು ಸ್ಪೂನು. ಸೊ ಅಷ್ಟೇ, ಇನ್ನೇನು ಇಲ್ಲ. ಕನ್ಸಲ್ಟೇಷನ್ ಸ್ವಲ್ಪ ಹೋಗುವಾಗ ಒಂಥರ ಭಯ ಆಗ್ಬಿಟ್ಟು, ಆಮೇಲೆ ಬ್ಲಡ್ ಟೆಸ್ಟ್ಗೆ ನನಗೆ ಅಲ್ಲೂ ಭಯ ಆಗೋಯ್ತು. ರಕ್ತನೇ ಬರ್ತಾ ಇಲ್ವಾ ಅಂತ. ಏನು ರಕ್ತ ಇಲ್ವಾ ಹಂಗಂದ್ರೆ ನನ್ನ ಮೈಯಲ್ಲಿ ಹಿಂಗೆ ಕೈ ಹಿಂಗಂದ್ರೆ ನೋಡಿ ಎಷ್ಟು ರಕ್ತ ಇದೆ ಅನ್ಸುತ್ತೆ, ಬಟ್ ಫ್ಲೋ ಆಗ್ತಾ ಇಲ್ಲ ಅಂತ ಅವಳು. ಅಯ್ಯೋ 4-5 ಜನ ಆ ಕಡೆ ಈ ಕಡೆ ಎಲ್ಲ ಚುಚ್ಬಿಟ್ರು. ನನಗೆ ಈ ಸಿರೆಂಜು ಚುಚ್ಚೋದು ರಕ್ತ ಅವೆಲ್ಲ ಭಯಪ್ಪ. ಬಟ್ ಹಿಂಗಿತ್ತು, ಚೆನ್ನಾಗಿತ್ತು. ಹೋಗುವಾಗ ಒಂಥರ ಫುಲ್ ಭಯ, ಇವಾಗ ಬರುವಾಗ ಒಂಥರ ಪರವಾಗಿಲ್ಲ, ಒಂಥರ ಖುಷಿಯಾಗೆ. ಓಹ್ ಇಷ್ಟೇನಾ, ಹಿಂಗೇನಾ ಅನ್ನೋ ಥರ ಇತ್ತು ಅಷ್ಟೇ. ನಾನೇನೇನೋ ಸ್ಕ್ಯಾನ್ ಮಾಡ್ತಾರೆ ಏನೇನೋ ಅಂದ್ಕೊಂಡೆ, ಏನಿಲ್ಲ. ಆಮೇಲೆ ಅವ್ರು ಕೇಳಿದ್ರು, ಇಲ್ಲಿ ಸ್ವಲ್ಪ ಹೊಟ್ಟೆ ಏನಾದ್ರು ನಿಮಗೆ ಪೇಯ್ನ್ ಆಗ್ತಾ ಇದೆಯಾ, ಜಾಸ್ತಿ ವಾಮಿಟ್ ಏನಾರು ಇದೆಯಾ ಅಂತೆಲ್ಲ. ನಾನು ಏನೂ ಸಿಮ್ಟಮ್ಸ್ ಅಷ್ಟೇ ಏನೂ ಇಲ್ಲ ನನಗೆ ಅಂತಲೇ ಹೇಳಿದೆ. ಆಮೇಲೆ ಅವರು ನಿಮಗೆ ಇನ್ನೂ ಮುಂದಕ್ಕೂ ಸ್ಟಾರ್ಟ್ ಆಗ್ಬೋದು ವಾಮಿಟ್ ಎಲ್ಲ. ಈಗ ಸದ್ಯಕ್ಕೆ ಅದಕ್ಕೂ ಏನದು ನಿಮಗೆ ಮಾತ್ರೆ ಮತ್ತು ಸಿರಪ್ಪ, ಅಸಿಡಿಟಿಗೆ ಮತ್ತು ವಾಮಿಟ್ಗೆ ಮಾತ್ರೆ ಎರಡೂ ಬರೆದಿದ್ದಾರೆ. ನಿಮಗೆ ಒಂದು ದಿನಕ್ಕೆ 2-3 ಸತಿಗಿಂತ ಜಾಸ್ತಿ ಸತಿ ವಾಮಿಟ್ ಆದರೆ ಟ್ಯಾಬ್ಲೆಟ್ ತೊಗೊಳ್ಳಿ. ಅದೇ ಅಸಿಡಿಟಿ ಎಲ್ಲ ಜಾಸ್ತಿ ಆದಾಗ ಇದೊಂದು ಶಿರಪ್ ತರ್ತು ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಏನೂ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಟಚ್ಚಿಡ್ ನಂಗೆ ಏನೂ ಇರಬಾರ್ದು, ನಾಶೆ ಅಲ್ಲ, ಅದೆಲ್ಲ ಇದ್ರೆ ಸುತ್ತಾಗ್ಬಿಡ್ತೀನಿ. ಆಮೇಲೆ ವ್ಲಾಗ್ ಯಾರು ಮಾಡ್ತಾರೆ, ನೀವು ಬೈತೀರ ಅದು ವ್ಲಾಗ್ ಮಾಡಲ್ಲ ನೀವು ಕರೆಕ್ಟಾಗಿ ಅಂತ. ಹಾಗಾಗಿ ಅದೆಲ್ಲ ಏನೂ ಇರಬಾರ್ದು, ಎಂಜಾಯ್ ಮಾಡಬೇಕು ಆರಾಮ್ಸೆ ಹೆಲ್ದಿಯಾಗೆ. ದೇವರಲ್ಲಿ ಅದೇ ಬೆಳ್ಕೊತಾ ಇರೋದು, ಒಂದು ಮುದ್ದಾಗಿರೋ ಹೆಲ್ದಿಯಾಗಿರೋ ಬೇಬಿ ಕೊಡಪ್ಪ, ಪಾಪು ಕೊಡಪ್ಪ ಅಂತ ಅಷ್ಟೇ. ಆ್ಯಂಡ್ ಹೊಡ್ತಾ ಇದ್ದೀವಿ. ಆ್ಯಂಡ್ ಈ ವ್ಲಾಗ್ನ ನೋಡೋಣ ಮನೆಗೆ ಹೋದ್ಮೇಲೆ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಆದಷ್ಟು ಚಿಕ್ಕ ವ್ಲಾಗ್ ಮಾಡ್ತೀನಿ. ಏನು ಗೊತ್ತಾ, ತುಂಬ ಲೆಂತಿ ವ್ಲಾಗ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಟಾನಿ ಬ್ಲಾಗ್ಗಳೇ ಸಾಕಲ್ವಾ, ನೋಡೋಕ್ಕೂ ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ನಿಮ್ಮದು ಹೇಳಿದ್ನಲ್ಲ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಆ್ಯಂಡ್ ನಿಮ್ಗೆ ಏನು ಹೇಳಿದ್ರು ಅದೆಲ್ಲ ಹೇಳಿ, ನನಗೂ ಖುಷಿ ಆಗುತ್ತೆ. ಆ್ಯಂಡ್ ಅಷ್ಟೇ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಆ್ಯಂಡ್ ನೋಡೋಣ ಹೇಗಿರುತ್ತೆ ಈ ಜರ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸಿಗ್ನಲಲ್ಲಿದ್ದೀವಿ, ಬಿಟ್ಟರೆ ಮನೆಗೆ ಹೋಗೋದು ಅಷ್ಟೇ. ಓಕೆ, ಬಾಯ್. ಬಾಯ್. ಇವಾಗ ಹಾಡು ಕೇಳಿಕೊಂಡು ಆರಾಮ್ಸೆ ಮನೆಗೆ ಹೋಗ್ತೀವಿ. ಬಲ್ಲ, ಬಾಯ್. ಲಾಟ್ಸ್ ಆಫ್ ಲವ್.